ಹಾಯ್ ಗೈಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಶು 28 ಯಾಮ್ ಯು ಹಿ ಡೈಲಿ ಲಾಗ್ಸ್. ಆಫ್ಟರ್ ಲಾಂಗ್ ಬ್ಯಾಕ್ ಇನ್ನೊಂದು ವಿಡಿಯೋ ಮುಖಾಂತರ ಬಂದಿದ್ದೀನಿ. ಸೊ ಈ ವಿಡಿಯೋ ಬಂದ್ಬಿಟ್ಟು ನಾನು ಟೆಂಪಲ್ಗೆ ಹೋಗಿದ್ವಿ. ನಾವು ನಮ್ಮ ಫ್ಯಾಮಿಲಿ ಅಂದರೆ ನಾನು, ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗು. ಸೊ ಸಡನ್ನಾಗಿ ನಾವು ಹುಟ್ಟಿದ್ದು ಒಂದು 2-3 ಇಯರ್ಸ್ ಆಯಿತು. ನಾವು ಧರ್ಮಸ್ಥಳಕ್ಕೆ ಹೋಗೇ ಇಲ್ಲ. ತುಂಬ ಸಲ ಊರಿಗೆ ಹೋಗಿದ್ವಿ. ಊರಿಂದೆಲ್ಲ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತೀವಿ, ಬಟ್ ಏನೋ ಗೊತ್ತಿಲ್ಲ, ಹೋಗೋಕ್ಕೆ ಆಗ್ತಿರಲಿಲ್ಲ. ಮೊನ್ನೆ ಇದ್ದಕ್ಕಿದ್ದಂಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಧರ್ಮಸ್ಥಳಕ್ಕೆ ಹೋಗೋಣ ಅಂತ ನಾವು ಪ್ಲ್ಯಾನ್ ಮಾಡಿದ್ವಿ. ಸೊ ಫ್ರೈಡೇ ನೈಟ್ ಹೋಗಿದ್ದು ನಾವು. ಫ್ರೈಡೇ ನೈಟ್ ಹೊರಟಿ ಸ್ಯಾಟರ್ಡೆ ಮಾರ್ನಿಂಗ್ ನಾವು ದರ್ಶನಕ್ಕಂತ ಹೋಗಿದ್ದು. ಸೊ ಫಸ್ಟ್ ನಾವು ಇಲ್ಲಿ ಫ್ರೈಡೇ ನೈಟ್ ಹೊರಟು ಆ್ಯಂಡ್ 3:30ಗೆಲ್ಲ ನಾವು ಆ್ಯಕ್ಚುಲಿ ಸ್ಯಾಟರ್ಡೆ ಮಾರ್ನಿಂಗ್ 3:30ಗೆಲ್ಲ ನಾವು ಧರ್ಮಸ್ಥಳ ರೀಚ್ ಆದ್ವಿ. ಅಲ್ಲಿ ಹೋಗ್ಬಿಟ್ಟು ಒಂದು ಪ್ರೈವೇಟ್ ರೂಮ್ ಮಾಡಿಬಿಟ್ಟು ಅಲ್ಲೆಲ್ಲ ಒಂದು ಸ್ವಲ್ಪ ಹೊತ್ತು 2 ಅವರ್ಸ್ ನಾವು ರೆಸ್ಟ್ ತೊಗೊಂಡು ಆಮೇಲೆ ಮಾರ್ನಿಂಗ್ ಎದ್ದು ಫ್ರೆಶ್ ಅಪ್ ಆಗಿ ಆಮೇಲೆ ನಾವು ಟೆಂಪಲ್ಗೆ ಹೋದ್ವಿ. ಸೊ ಆ್ಯಕ್ಚುಲಿ ಮಾರ್ನಿಂಗ್ 7ಗೆಲ್ಲ ನಾವು ಟೆಂಪಲ್ ಹತ್ರ ಇದ್ವಿ. ಎಷ್ಟು ಕ್ರೌಡ್ ಇತ್ತು ಗೊತ್ತಾ? ಆ್ಯಕ್ಚುಲಿ ವೀಕೆಂಡ್ ಇದ್ದಿದ್ದರಿಂದ ತುಂಬ ಜನ ಇದ್ದರು. ಆ್ಯಂಡ್ ಆದರೂ ನಮಗೆ ತುಂಬ ಅಂದರೆ ತುಂಬ ಬೇಗ ದರ್ಶನ ಆಯಿತು. ಬಿಕಾಸ್ ಯಾಕಂದರೆ ನಮ್ಮ ಕಸಿನ್ ಬ್ರದರ್ ಒಬ್ಬರು ಗೊತ್ತಿರೋರ ಕಡೆಯಿಂದ ನಮಗೆ ಫಸ್ಟ್ ಎಂಟ್ರೆನ್ಸಲ್ಲೇ ನಾವು ಹೋಗಿ ಒಂದು ಮಂಜುನಾಥ ಸ್ವಾಮಿನ ನಮಗೆ ದರ್ಶನ ಆಗೋ ಥರ ಮಾಡಿದರು. ಆದ್ದರಿಂದ ನಮಗೆ ತುಂಬ ಬೇಗ ಧರ್ಮಸ್ಥಳದಲ್ಲಿ ನಮಗೆ ಒಂದು ಬೇಗ ದರ್ಶನ ಆಯಿತು. ಸೊ ಆ ದರ್ಶನ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಸೌತಡ್ಕ ಗಣೇಶನ್ಗೆ. ಸೌತಡ್ಕದಲ್ಲೂ ಅಷ್ಟೊಂದೇನು ಜನ ಇರಲಿಲ್ಲ. ಅಲ್ಲೂ ನಮಗೆ ಬೇಗನೆ ಸೌತಡ್ಕದಲ್ಲೂ ನಮಗೆ ಬೇಗ ಗಣೇಶನ ದರ್ಶನ ಆಯಿತು. ಅಲ್ಲಿನೂ ಅಷ್ಟೇ, ಅಲ್ಲಿ ಓಕೆ ಥರ ಇತ್ತು, ಅಷ್ಟೊಂದು ಜನ ಏನು ಇರಲಿಲ್ಲ. ಸೊ ಸೌತಡ್ಕ ಆದಮೇಲೆ ನೆಕ್ಸ್ಟ್ ನಾವು ಹೋಗಿದ್ದು ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ. ಅಲ್ಲೂ ಹೋದ್ವಿ. ಅಲ್ಲೂ ಅಷ್ಟೊಂದು ಜನ ಇರಲಿಲ್ಲ. ಬಿಕಾಸ್ ನಾವು ಬೇಗ ಹೋಗಿದ್ವಲ್ವ. ಮಾರ್ನಿಂಗ್ 7:30ಗೆಲ್ಲ ನಮಗೆ ಧರ್ಮಸ್ಥಳದಲ್ಲಿ ದರ್ಶನ ಆಯಿತು. ಆಫ್ಟರ್ ದಟ್ ಸೌತಡ್ಕದಲ್ಲೂ ದರ್ಶನ ಆಯಿತು. ಬೇಗನೆ ಹೋಗಿ ನಮಗೆ ಎಲ್ಲ 3 ಟೆಂಪಲಲ್ಲಿ ಬೇಗ ದರ್ಶನ ಆಯಿತು. ಅಲ್ಲಿಂದ ನಾವು ಸೀದಾ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದ್ವಿ. ಅಲ್ಲೂ ನಮಗೆ ಬೇಗನೆ ದರ್ಶನ ಆಯಿತು. ಸೊ ಕುಕ್ಕೆ ಸುಬ್ರಹ್ಮಣ್ಯ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಒಂದು ಹೋಮ್ ಸ್ಟೇಗೆ. ಬಿಕಾಸ್ ನನ್ನ ಒಂದು ಕಸಿನ್ ಬ್ರದರ್ ಆ್ಯಂಡ್ ಅವ್ರ ವೈಫು ಅವರೆಲ್ಲ ಒಂದು 2 ಡೇಸ್ ಬಿಫೋರೇ ಅವರು ಮುಂಚೆನೇ ಹೋಗಿ ಅವರು ಹೊರನಾಡು ಕಡೆಗೆಲ್ಲ ಹೋಗಿ ಆಮೇಲೆ ಚಿಕ್ಕಮಂಗ್ಳೂರ್ ಹತ್ರ ಒಂದು ಹೋಮ್ ಸ್ಟೇ ಬುಕ್ ಮಾಡಿದ್ರು. ಸೊ ನಮಗೂ ಫೋನ್ ಮಾಡಿದ್ರಿಂದ ನಾವು ಏನು ಮಾಡಿದ್ವಿ, ಫಸ್ಟ್ ಟೆಂಪಲ್ಗೆಲ್ಲ ದರ್ಶನ ಮಾಡಿಕೊಂಡು ಆಮೇಲೆ ಹೋಮ್ ಸ್ಟೇಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಹಾಗಾಗಿ ಫಸ್ಟ್ ನಾವು ಧರ್ಮಸ್ಥಳ ಆ್ಯಂಡ್ ಸೌತಡ್ಕ ಗಣೇಶ ಆಮೇಲೆ ಕುಕ್ಕೆ ಈ 2 ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಹೋಮ್ ಸ್ಟೇಗೆ. ಈ ಒಂದು ವಿಡಿಯೋದಲ್ಲಿ ಓನ್ಲಿ ದೇವಸ್ಥಾನದ ಮಾತ್ರ ಇರುತ್ತೆ. ಹೋಮ್ ಸ್ಟೇಗೆ ಎಷ್ಟೊತ್ತಿಗೆ ಹೋದ್ವಿ, ಹೋಮ್ ಸ್ಟೇ ಹೇಗಿತ್ತು, ಹೋಮ್ ಸ್ಟೇ ಯಾವ ಥರ ನಾವು ಎಂಜಾಯ್ ಮಾಡಿದ್ವಿ, ಹೋಮ್ ಸ್ಟೇಯಲ್ಲಿ ಏನೇನು ಫೆಸಿಲಿಟಿ ಇದೆ, ಎಲ್ಲಿ ಬರುತ್ತೆ, ಆ ಒಂದು ಡೀಟೇಲ್ಸ್ ವಿಡಿಯೋ ನಾನು ನೆಕ್ಸ್ಟ್ ಇದರ ಕಂಟಿನ್ಯೂ ವಿಡಿಯೋಗೆ ಹಾಕ್ತೀನಿ. ಬಟ್ ಅದರದ್ದೇ ಸಪ್ರೇಟಾಗಿ ವಿಡಿಯೋ ಹಾಕ್ತೀನಿ. ಬಿಕಾಸ್ ನಿಮಗೂ ಆ ಒಂದು ಹೋಮ್ ಸ್ಟೇ ಹೆಲ್ಪ್ ಆಗ್ಬೋದು. ಚಿಕ್ಕಮಂಗ್ಳೂರು ಸೈಡ್ ಯಾರಾದರೂ ಹೋದರೆ ಆ ಒಂದು ಹೋಮ್ ಸ್ಟೇ ನಿಮಗೆ ಹೆಲ್ಪ್ ಆಗ್ಬೋದು. ಸೊ ಈ ವಿಡಿಯೋನ ಫುಲ್ ವಾಚ್ ಮಾಡಿ, ಮಧ್ಯೆ ಸ್ಕಿಪ್ ಮಾಡಬೇಡಿ. ಹಾಗೆ ನೆಕ್ಸ್ಟ್ ನಾನು ಇನ್ನೊಂದು ವಿಡಿಯೋ ಹಾಕ್ತೀನಿ, ಅದನ್ನು ವಾಚ್ ಮಾಡಿ, ಅದನ್ನ ಸ್ಕಿಪ್ ಮಾಡಬೇಡಿ. ಸೊ ಈ ವಿಡಿಯೋನ ಯಾರೆಲ್ಲ ನೋಡ್ತಿದ್ರು ಅವ್ರಿಗೆಲ್ಲರಿಗೂ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಆ್ಯಂಡ್ ಸೌತಡ್ಕ ಗಣೇಶ ಆ್ಯಂಡ್ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ 3 ದೇವರು ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಹೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿದೆ, ಕಂಟಿನ್ಯೂಸ್ ಆಗಿ ಪೂರ್ತಿಯಾಗಿ ನನ್ನ ಒಂದು ಈ ವಿಡಿಯೋನ ಫುಲ್ ನೋಡಿ. ಹಾಗೆ ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು ಲಾಟ್.